ಈಗ ಶಾಸಕ ಚಂದ್ರು ಲಮಾಣಿ ಅವರನ್ನ ಜಡ್ಜ್ ಎದುರು ಹಾಜರುಪಡಿಸಿದ್ದಾರೆ. ಈಗಷ್ಟೇ ನಾವು ಕೂಡ ಗಮನಿಸ್ತಾ ಇದ್ವಿ ದೃಶ್ಯದಲ್ಲಿ ಬೆಂಗಳೂರಿನ ನ್ಯಾಯಾಂಗ ಬಡಾವಣೆಯಲ್ಲಿರುವಂತಹ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಬಂದಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಮೂವರನ್ನು ಕೂಡ ಶಾಸಕ ಚಂದ್ರು ಲಮಾಣಿ ಅವರ ಜೊತೆಗೆ ಇಬ್ಬರು PA ಗುರು ಮತ್ತು ಮಂಜುನಾಥ್ ಮೂರು ಜನರನ್ನು ಈಗ ಜಡ್ಜ್ ಎದುರು ಹಾಜರುಪಡಿಸಿದ್ದಾರೆ. ಹಾಗೆ ಈ ಒಂದು ಲೋಕಾಯುಕ್ತ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಜನ ಸಚಿವರುಗಳು ಮಾತನಾಡಿದ್ದಾರೆ. ರಾಜಣ್ಣ ಮಾತಾಡಿದ್ದಾರೆ, ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. BJP MLA ಅವರು ಲೋಕಾಯುಕ್ತಕ್ಕೆ ಅವರು ಟ್ರ್ಯಾಪ್ ಮಾಡಿದ್ದಾರೆ ಅಂದರೆ ನಾವು ಆತನ ಬಗ್ಗೆ ಮರುಕ ವ್ಯಕ್ತಪಡಿಸ್ಬೇಕಷ್ಟೆ. ಯಾಕೆಂದರೆ ಯಾರು ಇದರಲ್ಲೆಲ್ಲ ಸತ್ಯಹರಿಶ್ಚಂದ್ರನ ಮಕ್ಕಳು ಸ್ವಲ್ಪ ಹೇಳ್ರಪ್ಪ ನೋಡೋಣ, ಯಾರನ್ನ ಇದ್ದಾರ ಸತ್ಯಹರಿಶ್ಚಂದ್ರನ ಮಕ್ಕಳು? ಪಾಪ ಇವ್ಯಾವುದೋ ಬಡಪ ಇದೆಲ್ಲ ತಗಲಾಕೊಂಡವ್ರು ಅಷ್ಟೇ. ನಿನ್ನೆ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರ್ಯಾಪ್ ಆಗಿರೋದು ನೋಡಿ, ಇದು ನನ್ನ ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರಿಗೆ ಯಾಕೆ ಕೇಳ್ತಾ ಇದ್ದೀರಾ ತಾವು? BJP ಅವ್ರಿಗೆ ಕೇಳಿ. ನಿನ್ನೆ ನಾನು ಅವ್ರ ಕಮೆಂಟ್ಗಳು ನೋಡಿದೆ, ಇಲ್ಲ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಮಾಹಿತಿಯನ್ನು ತರಿಸ್ಕೊಂಡು ನಾನು ಮಾತಾಡ್ತೀನಿ ಆಯಿತಾ. ಇವಾಗ 24 ತಾಸು ಆಯ್ತಲ್ಲ. ಈಗ AI ಸಮಿಟ್ನಲ್ಲಿ ಅವರು 4 ಜನ ಯಾರೋ ಕಾಂಗ್ರೆಸ್ ಯೂತ್ ಹುಡುಗರು ಹೋಗಿ ಪ್ರತಿಭಟನೆ ಮಾಡಿದ್ದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ಡೆಲ್ಲಿಯಿಂದ ಅಲ್ಲಿಗೆ ಮಾಹಿತಿ ಬರ್ತದೆ. BJP ನಾಯಕರಿಗೆ ಶಿರಟ್ಟಿಯಿಂದ ಬಂದಿಲ್ವಂತ ಮಾಹಿತಿಯಿಂದ, ಹೌದಾ ಇಲ್ಲ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಿಗೆ ಮಾಹಿತಿ ಡೆಲ್ಲಿಯಿಂದ ಬರುತ್ತೆ ಇಮಿಡಿಯೇಟಾಗಿ, ಅವ್ರ ಶಾಸಕರ ಮಾಹಿತಿ ಯಾಕಿನ್ನ ಬಂದಿಲ್ಲ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರೋರು ವಿರೋಧ ಪಕ್ಷದ ನಾಯಕರು, BJPಯ ರಾಜ್ಯಾಧ್ಯಕ್ಷರು, ಕಾಂಗ್ರೆಸ್ ನಾಯಕರಲ್ಲ. ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅಪ್ಪ ನೀವು, ಅಹೋರಾತ್ರಿ ಧರಣಿ ಮಾಡಿದ್ರಲ್ಲ ಮೊನ್ನೆ ವಿಧಾನಸೌಧದಲ್ಲಿ RB ತಿಮ್ಮಾಪುರ ಸಾಹೇಬ್ರ ವಿರುದ್ಧ. ಈಗೇನು ಮಾಡ್ತೀರಾ? ಯಾರು ರಾಜೀನಾಮೆ ಕೊಡ್ತೀರಾ? ಈಗ ನಾರಾಯಣ ಸ್ವಾಮಿ ಚೆಲುವಾದಿ ಕೊಡ್ತಾರಾ? ಅಶೋಕ್ ಅವ್ರು ಕೊಡ್ತಾರಾ? ಅಥವಾ ನಮ್ಮ ವಿಜೇಂದ್ರ ಅವ್ರು ಕೊಡ್ತಾರಾ? ಆಮೇಲೆ ಇದು ಕಾಂಗ್ರೆಸ್ಸಿನ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಲೋಕಾಯುಕ್ತ ಟ್ರ್ಯಾಪ್ ರೀ. ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು BJP ನಾಯಕರು ಮಾತನಾಡಿದ್ರೆ ಉತ್ತಮ. BJPಯವರು ಭ್ರಷ್ಟರು ಎಲ್ಲ ಪೂರ್ತಿ ಇಡೀ BJP ಪಕ್ಷದ ಮುಖಂಡರೆಲ್ಲ ಅಷ್ಟೇ. ಈಗ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ 13,000 ಕೋಟಿ ವಸೂಲಿ ಮಾಡಿದ್ದಾರೆ. ಎಷ್ಟು? ಎಸ್, ಈಗ ಜಡ್ಜ್ ಎದುರು ಹಾಜರುಪಡಿಸಿದ ನಂತರ ಚಂದ್ರು ಲಮಾಣಿ ಅವರನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಬಹುಶಃ ಇದು ಈಗಷ್ಟೇ ಅಲ್ಲಿಂದ ಹೊಡ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ಏನು ತೀರ್ಪು ಬಂದಿದೆ ಅಥವಾ ಏನಾಗಿದೆ ಅನ್ನುವಂಥದ್ದು ಇನ್ನಷ್ಟೇ ನಮಗೆ ಗೊತ್ತಾಗಬೇಕು. ಸೊ ಜಡ್ಜ್ ನಿವಾಸದಿಂದ ನೇರ ವಿಜುವಲ್ಸನ್ನು ನೋಡ್ತಾ ಇದ್ದೀರಿ. ಈ ಒಂದು ವ್ಯಾನ್ KSRP ವ್ಯಾನ್ ಏನು ಹೋಗ್ತಾ ಇದೆ, ಅದರ ಮುಂದೆ ಇನ್ನೊಂದು ಬೊಲೆರೋ ವಾಹನ. ಸೊ ಇದೇ ಗಾಡಿಯಲ್ಲಿ ಈಗ ಚಂದ್ರು ಲಮಾಣಿ ಅವರನ್ನು ಕರ್ಕೊಂಡು ಹೊರಟಿದ್ದಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಅಲ್ಲಿಂದ ಲೇಟೆಸ್ಟ್ ಅಪ್ಡೇಟ್ಸ್ ನಮಗೆ ಸಿಗ್ತಾ ಇದೆ. ಈ ವಿಜುವಲ್ಸನ್ನು ನೋಡ್ತಾ ಇದ್ದಾರೆ ನೋಡಿ. ಇದರೊಳಗಡೆ ಚಂದ್ರು ಲಮಾಣಿ ಮತ್ತು ಅವರ ಇಬ್ಬರು PA, ಎಸ್, ದೃಶ್ಯಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ ಇಬ್ಬರು PA ಪ್ಲಸ್ ಚಂದ್ರು ಲಮಾಣಿ 3 ಜನರನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಈ KSRP ವ್ಯಾನ್ನಲ್ಲಿ ಕರ್ಕೊಂಡು ಹೊರಟರು. ಈಗ ನ್ಯಾಯಾಧೀಶರು ಏನು ತೀರ್ಪನ್ನು ಕೊಟ್ಟಿದ್ದಾರೆ, ಏನು ಆದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಕೂಡ ಈಗ ಎದುರು ನೋಡ್ತಾ ಇದ್ದೀವಿ. ಸೊ ಬಹುಶಃ JCಗೆ ಕೊಟ್ಟಿದ್ದಾರಾ, ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಒಪ್ಪಿಸಿದ್ದಾರಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಯಾಕಂದರೆ ಲೋಕಾಯುಕ್ತ ಅಧಿಕಾರಿಗಳು ಮತ್ತಷ್ಟು ವಿಚಾರಣೆಗೋಸ್ಕರ ಕಸ್ಟಡಿಗೆ ಕೇಳಿದ್ರಾ ಅಥವಾ ನೇರ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರಾ, ಇದೆಲ್ಲವೂ ಕೂಡ ಇನ್ನಷ್ಟೇ ವಿಚಾರಗಳು ಕನ್ಫರ್ಮ್ ಆಗಬೇಕಾಗಿದೆ. ನಾವು ಕೂಡ ಅಲ್ಲಿಂದ ಮಾಹಿತಿಯನ್ನು ಎದುರು ನೋಡ್ತಾ ಇದ್ದೀವಿ. ಮುಂಚಿನ ದೃಶ್ಯಗಳು ಈಗ ಕೆಲವು ಹೊತ್ತಿಗೆ ಮುಂಚೆ 3 ಜನರನ್ನ ನೋಡಿ. ಅಲ್ಲಿ ಆ 3 ಜನರನ್ನ ನಾವೇನು ನೋಡ್ತಾ ಇದ್ದೀವಿ, ಚಂದ್ರು ಲಮಾಣಿ ಜೊತೆಗೆ ಅವರ ಇಬ್ಬರು PA ಮಂಜುನಾಥ್ ಮತ್ತು ಗುರು ಲಮಾಣಿ ಅದೇ KSRP ವ್ಯಾನ್ನಲ್ಲಿದ್ದರು. ಬಟ್ ಲೋಕಾಯುಕ್ತ ಅಧಿಕಾರಿಗಳು ಬರೋದನ್ನು ವೇಟ್ ಮಾಡ್ತಾ ಇದ್ರು. ಆ ಬೊಲೆರೋ ವ್ಯಾನ್ ಏನು ಬಂತಲ್ಲ, ಆ ಬೊಲೆರೋ ಜೀಪ್, ಸೊ ಅದರಲ್ಲಿ ಲೋಕಾಯುಕ್ತ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಬಂದರು. ಸೊ ನಂತರ ಈ 3 ಜನರನ್ನ ಡಾಕ್ಟರ್ ಚಂದ್ರು ಲಮಾಣಿ ಸೇರಿದಂತೆ ಅವರ PA ಇಬ್ಬರು ಮಂಜುನಾಥ್ ಮತ್ತು ಗುರು 3 ಜನರನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ದಾರೆ.